Good evening. I'm Professor Santosh Shobali. So, in today's session, we shall be discussing the symbolic interactionist perspective of sociology. So, symbolic interactionist perspective start with some fundamental questions like we had discussed in functionalist as well as conflict perspective. So here also we have got some questions. With these questions only, the symbolic interactionist perspective starts studying the society. Those questions are: how do people create the society? ಅಂದರೆ ಜನರು ಹೇಗೆ ಸಮಾಜ ಅಂತಕ್ಕಂಥ ಒಂದು ಸಮೂಹವನ್ನು ರಚನೆ ಮಾಡ್ತಾರೆ, ಸಮಾಜವನ್ನು ಹೇಗೆ ಸೃಷ್ಟಿಸ್ತಾರೆ ಅಂತಕ್ಕಂಥ ಮೊದಲನೇ ಕ್ವಶನು. ಇನ್ನು ಎರಡನೇ ಕ್ವಶನು: ಹೌ ಡಸ್ ಸೋಷಿಯಲ್ ಇಂಟರಾಕ್ಷನ್ ಇನ್ಫ್ಲೂಯೆನ್ಸ್ ಕ್ರಿಯೇಟ್ ಆ್ಯಂಡ್ ಸಸ್ಟೈನ್ ಹ್ಯೂಮನ್ ರಿಲೇಷನ್ಶಿಪ್ಸ್? ಅಂದರೆ ಈ ಜನರ ಅಥವಾ ಸಾಮಾಜಿಕ ಅಂತಕ್ರಿಯೆ ಅಂತಕ್ಕಂಥದ್ದು ಹೇಗೆ ಪ್ರಭಾವವನ್ನು ಬೀರ್ತದೆ ಮತ್ತು ಹೇಗೆ ಸಾಮಾಜಿಕ ಅಥವಾ ಮಾನವ ಒಂದು ಸಂಬಂಧಗಳನ್ನು ಹೇಗೆ ಸೃಷ್ಟಿ ಮಾಡ್ತದೆ ಮತ್ತು ಆ ಸಂಬಂಧಗಳನ್ನು ಹೇಗೆ ಮುಂದುವರ್ಸ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಹೇಗೆ ಅದು ಸಾಧ್ಯ ಅದ ಅಂತಕ್ಕಂಥದ್ದನ್ನು ಕ್ವಶನ್ ಮಾಡ್ತದೆ. ಹಾಗೆ ಇನ್ನು ಡೂ ಪೀಪಲ್ ಚೇಂಜ್ ಬಿಹೇವಿಯರ್ ಫ್ರಮ್ ಒನ್ ಸೆಟ್ಟಿಂಗ್ ಟು ಅನದರ್? ಇಫ್ ಸೊ ವೈ? ಅಂದರೆ ಇಲ್ಲಿ ಜನರ ವರ್ತನೆಗಳು ಬದಲಾವಣೆ ಅಂದರೆ ಸೆಟ್ಟಿಂಗ್ ಅಂದರೆ ಒಂದು ವೇದಿಕೆಯಿಂದ ಇನ್ನೊಂದು ವೇದಿಕೆಯಲ್ಲಿ ಬದಲಾವಣೆ ಆಗ್ತಾವ, ಹಾಗಾದರೆ ಅದು ಯಾಕೆ ಅಂತಕ್ಕಂಥ ಈ ರೀತಿ ಮೂರು ಪ್ರಶ್ನೆಗಳ ಒಂದು ಜೊತೆಗೆ ಈ ಸಾಂಕೇತಿಕ ಅಂತಕ್ರಿಯೆ ದೃಷ್ಟಿಕೋನ ಅಂತಕ್ಕಂಥದ್ದು ಪ್ರಾರಂಭಗೊಳ್ತದೆ. ಇನ್ನು ಈ ಸಾಂಕೇತಿಕ ಅಂತಕ್ರಿಯಾತ್ಮಕ ದೃಷ್ಟಿಕೋನದಲ್ಲಿ ನಾವು ನೋಡೋದಾದ್ರೆ ಈ ದ ಫಂಕ್ಷನಲಿಸ್ಟ್ ಅಂಡ್ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಬೋತ್ ಅನಲೈಸ್ ಸೊಸೈಟಿ ಅಟ್ ದಿ ಮ್ಯಾಕ್ರೋ ಲೆವೆಲ್. ಅಂದರೆ ಈ ಹಿಂದಿನ ನಾವು ಕಾರ್ಯಾತ್ಮಕವಾಗಲಿ ಹಾಗೆ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಕಂಡ ಹಾಗೆ ಅವು ಸಮಾಜವನ್ನು ಒಂದು ವಿಶಾಲಾತ್ಮಕ ದೃಷ್ಟಿಯಲ್ಲಿ ಅಧ್ಯಯನ ಮಾಡೋದನ್ನು ನಾವು ಕಂಡಿದ್ವಿ. ಹಾಗೆ ಆದರೆ ಇಲ್ಲಿ ಸಾಂಕೇತಿಕ ಅಂತಕ್ರಿಯೆ ದೃಷ್ಟಿಕೋನದಲ್ಲಿ ಸಮಾಜವನ್ನು ಇದು ಒಂದು ಸೂಕ್ಷ್ಮ ಒಂದು ಘಟಕವಾಗಿ ಸಮಾಜದ ಒಂದು ಸೂಕ್ಷ್ಮ ಘಟಕಗಳನ್ನು ಅಧ್ಯಯನವನ್ನು ಅದು ಕೈಗೊಳ್ತದೆ. ಫಾರ್ ಎಕ್ಸಾಂಪಲ್ ನೋಡ್ರಿ, ವೈಡ್ ಪ್ಯಾಟರ್ನ್ಸ್ ಆಫ್ ಬಿಹೇವಿಯರ್ ಅಂಡ್ ಫೋಕಸ್ ಆನ್ ಮೀನಿಂಗ್ಸ್ ದಟ್ ಪೀಪಲ್ ಪ್ಲೇಸ್ ಆನ್ ದೇರ್ ಓನ್ ಆ್ಯಂಡ್ ಒನ್ ಅನದರ್ಸ್ ಬಿಹೇವಿಯರ್. ಅಂದರೆ ಸಮಾಜದಲ್ಲಿ ಸಂಭವಿಸುವಂಥ ಅಥವಾ ಸಮಾಜದಲ್ಲಿ ಜನರು ತಮ್ಮ ಮತ್ತು ಇತರರ ವರ್ತನೆಯನ್ನು ಯಾವ ರೀತಿ ಅವರು ವಿಶ್ಲೇಷಿಸ್ತಾರೆ ಅಂತಕ್ಕಂಥದ್ದು. ಹಾಗೆ ಪೀಪಲ್ ಯೂಸ್ ಸಿಂಬಾಲ್ಸ್ ಟು ಡೆವಲಪ್ ವ್ಯೂಸ್ ಅಬೌಟ್ ದಿ ವರ್ಲ್ಡ್ ಆ್ಯಂಡ್ ಕಮ್ಯುನಿಕೇಟ್ ವಿತ್ ಒನ್ ಅನದರ್. ಇಲ್ಲಿ ಸಮಾಜದಲ್ಲಿ ಜನರು ಡೆವಲಪ್ ದಿ ಸಿಂಬಾಲ್ಸ್ ಅಥವಾ ಸಿಂಬಾಲ್ಸ್ ಟು ಡೆವಲಪ್ ವ್ಯೂಸ್ ಅಬೌಟ್ ದಿ ವರ್ಲ್ಡ್ ಆ್ಯಂಡ್ ಕಮ್ಯುನಿಕೇಟ್ ವಿತ್ ಒನ್ ಅನದರ್. ಅಂದರೆ ಸಮಾಜದ ಕುರಿತಾಗಿ ಯಾವ ರೀತಿ ಜನರು ಸಂಕೇತಗಳನ್ನು ಸೃಷ್ಟಿಸ್ಕೊಳ್ತಾರೆ ಮತ್ತು ಒಬ್ಬರು ಇನ್ನೊಬ್ಬರೊಂದಿಗೆ ಯಾವ ರೀತಿ ಅವರು ಸಂವಹನವನ್ನು ಮಾಡ್ತಾರೆ ಅಂತಕ್ಕಂಥದ್ದು. ಹಾಗೆ ಇಲ್ಲಿ ಸಿಂಬಾಲಿಕ್ ಇಂಟರಾಕ್ಷನಿಸಮ್ ಡೀಲ್ಸ್ ವಿತ್ ಆನ್ ಹೌ ಕಮ್ಯುನಿಕೇಷನ್ ಬಿಟ್ವೀನ್ ಪೀಪಲ್ ಇನ್ಫ್ಲೂಯೆನ್ಸಸ್ ದ ವೇ ಪೀಪಲ್ಸ್ ಇಂಟರಾಕ್ಷನ್ಸ್ ವಿತ್ ಈಚ್ ಅದರ್ ಕ್ರಿಯೇಟ್ ದ ಸೋಷಿಯಲ್ ವರ್ಲ್ಡ್ ಇನ್ ವಿಚ್ ದೇ ಲಿವ್. ಅಂದರೆ ಈ ಸಾಮಾಜಿಕ ಅಂತಕ್ರಿಯೆ ಅಥವಾ ಸಮಾಜಶಾಸ್ತ್ರೀಯ ಅಂತಕ್ರಿಯಾತ್ಮಕ ಈ ಒಂದು ದೃಷ್ಟಿಕೋನದಲ್ಲಿ ಇಟ್ ಡೀಲ್ಸ್ ವಿತ್ ಆನ್ ಹೌ ಕಮ್ಯುನಿಕೇಷನ್ ಬಿಟ್ವೀನ್ ಪೀಪಲ್ ಇನ್ಫ್ಲೂಯೆನ್ಸಸ್ ದ ವೇ ಪೀಪಲ್ಸ್ ಇಂಟರಾಕ್ಷನ್ಸ್. ಅಂದರೆ ಈ ಇಬ್ಬರು ವ್ಯಕ್ತಿಗಳ ನಡುವೆ ನಡೀತಕ್ಕಂಥ ಈ ಸಂವಹನ ಸಾಮಾಜಿಕ ಜಗತ್ತಿನ ಅಥವಾ ಜನರ ಒಂದು ಅಂತಕ್ರಿಯೆ ಮೇಲೆ ಯಾವ ರೀತಿ ಅದು ಪ್ರಭಾವ ಬೀರ್ತದೆ ಅಂತಕ್ಕಂಥದ್ದನ್ನು ಅದು ಅಧ್ಯಯನವನ್ನು ಮಾಡ್ತದೆ. ಹಾಗೆ ಸಿಂಬಾಲಿಕ್ ಇಂಟರ್ನ್ಯಾಷನಲಿಸ್ಟ್ ಬಿಲೀವ್ ದಟ್ ದ ರೂಟ್ ಆಫ್ ಸೊಸೈಟಿ ಕಮ್ಸ್ ಫ್ರಮ್ ಇಟ್ಸ್ ಸಿಂಬಾಲ್ಸ್. ಅಂದರೆ ದಿ ರೂಟ್ ಆಫ್ ಸೊಸೈಟಿ ಅಂದರೆ ಸಮಾಜದ ಒಂದು ಬೇರುಗಳನ್ನು ನಾವು ಇಲ್ಲಿ ಕಮ್ಸ್ ಫ್ರಮ್ ಇಟ್ಸ್ ಸಿಂಬಾಲ್ಸ್. ಅಂದರೆ ಸಮಾಜದಲ್ಲಿ ಯಾವ ರೀತಿ ಸಂಕೇತಗಳನ್ನು ಸೃಷ್ಟಿ ಮಾಡಿಕೊಂಡು ಆ ಸಂಕೇತಗಳಿಂದ ಒಂದು ಸಮಾಜದ ಬೇರು ಇರುವುದನ್ನು ನಾವು ಕಾಣ್ಬೋದು. ಹಾಗೆ ದೇ ಸಜೆಸ್ಟ್ ದಟ್ ದ ಸಿಂಬಾಲ್ಸ್ ವಿ ಯೂಸ್ ಆರ್ ಆರ್ಬಿಟ್ರರಿ, ಮೀನಿಂಗ್ ದಟ್ ದೇ ವೇರಿ ಫ್ರಮ್ ಕಲ್ಚರ್ ಟು ಕಲ್ಚರ್. ಅಂದರೆ ಈ ಸಂಕೇತಗಳು ಅಂದರೆ ಎಲ್ಲ ಸಮಾಜಗಳಲ್ಲಿ ಈ ನಾವು ಸಂಕೇತಗಳು ಅಂತಕ್ಕಂಥದ್ದು ಇವು ಎಲ್ಲ ಸಮಾಜಗಳಲ್ಲಿ ಒಂದೇ ಥರನಾಗಿರುವುದಿಲ್ಲ. ಇವು ಸಂಸ್ಕೃತಿಯಿಂದ ಸಂಸ್ಕೃತಿಗೆ ಭಿನ್ನವಾಗ್ತಾ ಹೋಗ್ತಾವು. ಹಾಗೆ ಅವರ್ ಡೆಫಿನಿಷನ್ ಆಫ್ ವಾಟ್ ಹ್ಯಾಸ್ ವ್ಯಾಲ್ಯೂ ಡಿಪೆಂಡ್ಸ್ ಆನ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಇಟ್. ಅಂದರೆ ಯಾವುದೇ ಒಂದು
ಆ, ವಸ್ತುವಿನ ಬಗ್ಗೆ ಆಗಲಿ ಅಥವಾ ಯಾವುದೇ ಒಂದು ಸನ್ನಿವೇಶದ ಬಗ್ಗೆ ಆಗಲಿ ಅದ್ರ ಬಗ್ಗೆ ನಮ್ಮ ಅರ್ಥ ಅಂದ್ರೆ ಅದಕ್ಕೆ ನಾವು ಕೊಡುವಂತಕ್ಕಂಥದ್ದು ವಾಟ್ ಹ್ಯಾಸ್ ವ್ಯಾಲ್ಯೂ ಡಿಪೆಂಡ್ಸ್ ಅಂದ್ರೆ ಅವುಗಳ ಬಗ್ಗೆ ನಾವು ಯಾವ ರೀತಿ ಮೌಲ್ಯವನ್ನು ಹೊಂದಿದೆ ಅಂತಕ್ಕಂಥದ್ದು ಅದರ ಒಂದು ಅರ್ಥೈಸುವಿಕೆ ಮೇಲೆ ಅದು ಡಿಪೆಂಡ್ ಆಗ್ತದೆ. ಅಂದ್ರೆ ನಾವು ಹೇಗೆ ಅದನ್ನ ಅರ್ಥ ಮಾಡ್ಕೋತೀವಿ ಅನ್ನೋದ್ರ ಮೇಲೆ ಅದರ ಒಂದು ಮೌಲ್ಯ ಅಂತಕ್ಕಂಥದ್ದು ನಿರ್ಧರಿಸಲ್ಪಡ್ತದ. ಹಾಗೆ ಕಾಂಟೆಕ್ಸ್ಟ್ ಅಂಡ್ ಸೆಟ್ಟಿಂಗ್ ಅಫೆಕ್ಟ್ಸ್ ಅವರ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಸೋಷಿಯಲ್ ಇವೆಂಟ್. ಇದು ಕೂಡ ಬಹಳ ಇಂಪಾರ್ಟೆಂಟ್. ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಎ ಸೋಷಿಯಲ್ ಇವೆಂಟ್ ಅಂದ್ರೆ ಸಾಮಾಜಿಕ ಘಟನೆಯನ್ನ ನಾವು ಹೇಗೆ ಅರ್ಥ ಮಾಡ್ಕೋಬೇಕಂತಕ್ಕಂಥದ್ದು ಅಥವಾ ಅರ್ಥೈಸಿಕೊಳ್ತೇವೆ ಅಂತಕ್ಕಂಥದ್ದು ಆ ಸನ್ನಿವೇಶದ ಮೇಲೆ ಸನ್ನಿವೇಶ ಮತ್ತು ವೇದಿಕೆಯ ಒಂದು ವೇದಿಕೆಗಳಿಂದ ಅದು ಪ್ರಭಾವಕ್ಕೆ ಒಳಗಾಗ್ತದ. ಹಾಗೆ ಈ ಒಂದು ಸಾಂಕೇತಿಕ ಅಂತಕ್ರಿಯಾ ದೃಷ್ಟಿಕೋನದಲ್ಲಿ ನಾವು social order results when the members of society share common definitions of what is appropriate. ಅಂದರೆ ಈ ಸಮಾಜದಲ್ಲಿ ಸಾಮಾಜಿಕ ಪ್ರಕ್ರಮ ಅಂತಕ್ಕಂಥದ್ದು ಇದು ಹೇಗೆ ಬರ್ತದ ಅಂತಂದ್ರೆ when members of the society share a common definitions of what is appropriate. ಅಂದ್ರೆ ಸಮಾಜದಲ್ಲಿರ್ತಕ್ಕಂಥ ಜನರೆಲ್ಲರೂ ಒಂದೇ ತರಹದ ಒಂದು ವ್ಯಾಖ್ಯಾನಗಳನ್ನ ಅಥವಾ ಒಂದೇ ತರಹದ ಒಂದು ದೃಷ್ಟಿಯನ್ನ ಬೆಳೆಸ್ಕೊಂಡಾಗ ಅಲ್ಲಿ ಸಮಾಜದಲ್ಲಿ ಸಾಮಾಜಿಕ ಪ್ರಕ್ರಮ ಅಂತಕ್ಕಂಥದ್ದು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದ ಅಂತ. ಹಾಗೆ ಈ ಡಿಸ್ಪ್ಯೂಟ್ಸ್ ಅರೈಸ್ ವೆನ್ ವಿ ಡೋಂಟ್ ಶೇರ್ ದ ಸೇಮ್ ಡೆಫಿನಿಷನ್ಸ್. ಅಂದ್ರೆ ಯಾವುದೇ ಸನ್ನಿವೇಶಗಳ ಬಗ್ಗೆ ಅಥವಾ ಯಾವುದೇ ಒಂದು ಘಟನೆಗಳ ಬಗ್ಗೆ ಸಮಾಜದಲ್ಲಿರ್ತಕ್ಕಂಥ ನಾವುಗಳು ಒಂದೇ ತರಹದ ಒಂದು ಅಭಿಪ್ರಾಯವನ್ನ ಹೊಂದದೇ ಇದ್ದಾಗ ಅಥವಾ ಈ ಅಭಿಪ್ರಾಯಗಳಲ್ಲಿ ವ್ಯತ್ಯಾಸ ಈ ಇಬ್ಬರಲ್ಲೂ ಕೂಡ ವೈಷಮ್ಯ ಉಂಟಾಗ್ಲಿಕ್ಕೆ ಅಥವಾ ಸಂಘರ್ಷ ಪ್ರಾರಂಭವಾಗಲಿಕ್ಕೆ ಕಾರಣ ಆಗ್ತದ ಅಂತ ಹೇಳ್ತಾರೆ. ಹಾಗೆ symbolic interactionism is the most micro of sociological approaches. ಅಂದ್ರೆ ಈ ಸಮಾಜಶಾಸ್ತ್ರೀಯ ಒಂದು ಅಧ್ಯಯನ ವಿಧಾನಗಳಲ್ಲಿ ಈ ಸಾಂಕೇತಿಕ ಅಂತಕ್ರಿಯಾ ದೃಷ್ಟಿಕೋನ ಅಂತಕ್ಕಂಥದ್ದು ಅತಿ ಸೂಕ್ಷ್ಮವಾದಂತ ಒಂದು ಅಧ್ಯಯನ ವಿಧಾನವಾಗಿದೆ. ಹಾಗೆ as it often studies the activities of individuals and then draws connections to larger society from these. ಅಂದ್ರೆ ಈ ಸಾಂಕೇತಿಕ ಅಂತಕ್ರಿಯಾ ದೃಷ್ಟಿಕೋನದಲ್ಲಿ ನಾವು ಮೊದಲು ವ್ಯಕ್ತಿಗಳನ್ನ ಸೂಕ್ಷ್ಮವಾದಂಥ ಘಟಕವಾದಂಥ ವ್ಯಕ್ತಿಯನ್ನ ಅಧ್ಯಯನ ಮಾಡಿ ನಂತರ ವಿಶಾಲ ಆ ಒಂದು ಅಧ್ಯಯನದ ಬಂದಿರತಕ್ಕಂಥದ್ರಿಂದ ನಾವು ವಿಶಾಲಾತ್ಮಕವಾಗಿ ಇಡೀ ಸಮಾಜಕ್ಕೆ ಅದನ್ನ ಅನ್ವಯಿಸುವುದನ್ನ ಕಾಣ್ಬೋದು. ಅಂದ್ರೆ ಒಂದು ಸೂಕ್ಷ್ಮ ಘಟಕವನ್ನು ಮೊದಲು ಅಧ್ಯಯನ ಮಾಡಿದ ನಂತರ ನಾವು ಆ ಬಂದಂತ ಒಂದು ಪ್ರತಿಫಲವನ್ನ ಅಥವಾ ಫಲಿತಾಂಶವನ್ನ ಇಡೀ ಸಮಾಜಕ್ಕೂ ಅನ್ವಯ ಮಾಡೋದನ್ನ ಈ ಒಂದು ದೃಷ್ಟಿಕೋನದಲ್ಲಿ ನಾವು ಕಾಣ್ಬೋದು ಅಂತ. ಹಾಗೆ ಈ ಸಾಂಕೇತಿಕ ಅಂತಕ್ರಿಯೆ ದೃಷ್ಟಿಕೋನದಲ್ಲಿ ಇಟ್ ಸ್ಟಡೀಸ್ ರಿಲೇಶನ್ಶಿಪ್, ರೇಸ್, ಡಿವಿಯನ್ಸ್ ಅಂಡ್ ಇವನ್ ಸೋಷಿಯಲ್ ಮೂವ್ಮೆಂಟ್ಸ್ ಕ್ಯಾನ್ ಆಲ್ ಯೂಸ್ ಎ ಸಿಂಬಾಲಿಕ್ ಇಂಟರಾಕ್ಷನಿಸ್ಟ್ ಅಪ್ರೋಚ್. ಅಂದ್ರೆ ಸಮಾಜದಲ್ಲಿ ಸಂಬಂಧಗಳನ್ನ ಅಧ್ಯಯನ ಮಾಡುವಂತದ್ದಿರ್ಬೋದು, ಜನಾಂಗಗಳನ್ನ ಹಾಗೆ ಅಪವರ್ತನೆಗಳನ್ನ ಹಾಗೆ ಸಾಮಾಜಿಕ ಒಂದು ಆಂದೋಲನಗಳನ್ನ ಅಧ್ಯಯನ ಮಾಡುವಂತ ಸಮಯದಲ್ಲಿ ನಾವು ಸಾಂಕೇತಿಕವಾದಂತ ಈ ಅಂತಕ್ರಿಯೆ ದೃಷ್ಟಿಕೋನವನ್ನ ಬಳಸಬಹುದು ಅಂತ. ಹಾಗೆ ಇಂಟರಾಕ್ಷನಿಸ್ಟ್ ಅಂದ್ರೆ ಅಂತಕ್ರಿಯಾವಾದಿಗಳು ದೇ ಆರ್ಗ್ಯೂ ದಟ್ ದ ಇಂಡಿವಿಜುವಲ್ಸ್ ಹ್ಯಾವ್ ದ ಪವರ್ ಟು ಕ್ರಿಯೇಟ್ ದ ವರ್ಲ್ಡ್ to make it what they want it to be. It means the individuals, they have the power to co-create the world, to make it what they want it to be. ಅಂದ್ರೆ ಈ ಜಗತ್ತನ್ನ ಅಂತಕ್ಕಂಥದನ್ನ co-create ಅಂದ್ರೆ ಮತ್ತೆ ಪುನರ್ರಚನೆ ಮಾಡುವಂತಹದಕ್ಕೆ ಒಂದು ಶಕ್ತಿ ಈ ವ್ಯಕ್ತಿಗಳಲ್ಲಿ ಇದೆ ಅಂತಕ್ಕಂಥ ಒಂದು ಮನೋಭಾವನೆಯನ್ನ ಈ ಅಂತಕ್ರಿಯಾವಾದಿಗಳು ಹೊಂದಿದ್ದಾರೆ. ಹಾಗೆ people develop standards and norms through a process of interacting with others. ಅಂದ್ರೆ people develop standards and norms ಅಂದ್ರೆ ಈ ಸಮಾಜದಲ್ಲಿ ಜನರು ಪರಸ್ಪರ ತಮ್ಮೊಳಗೆ ಒಬ್ಬರ ಅಂತಕ್ರಿಯೆ ಮಾಡುವುದರ ಮೂಲಕ ಒಂದು ಮಟ್ಟವನ್ನ ಅಥವಾ ಒಂದು ನಾರ್ಮ್ಸ್ ನಿಯಮಗಳನ್ನ ಅವು ಅಥವಾ ಸ್ಟ್ಯಾಂಡರ್ಡ್ಸ್ ಅಂದ್ರೆ ಗುಣಮಟ್ಟ ಅಥವಾ ನಿಯಮಗಳನ್ನ ಅಭಿವೃದ್ಧಿಪಡಿಸುವಲ್ಲಿ ಅದು ಸಹಾಯಕ ಆಗ್ತದ ಅಂತ. ಹಾಗೆ symbolic interactionism is a distinctively American way of looking at the world. ಈ symbolic interactionism ಅಂತಕ್ಕಂಥದ್ದು ಅಥವಾ ಸಾಂಕೇತಿಕ ಅಂತಕ್ರಿಯೆ ದೃಷ್ಟಿಕೋನ ಅಂತಕ್ಕಂಥದ್ದು ಇದೊಂದು ಮುಖ್ಯವಾಗಿ
ಅಮೇರಿಕದ ಒಂದು ಅಥವಾ ಅಮೇರಿಕನ್ನರ ಒಂದು ವೇ ಆಫ್ ಲುಕಿಂಗ್ ಎಟ್ ದ ವರ್ಲ್ಡ್ ಅಂದ್ರೆ ಅಮೇರಿಕನ್ ವೇ ಆಫ್ ಲುಕಿಂಗ್ ಎಟ್ ದ ವರ್ಲ್ಡ್ ಅಂದ್ರೆ ಅಮೇರಿಕದವರು ಹೇಗೆ ಸಾಮಾಜಿಕ ಜಗತ್ತನ್ನು ಕಾಣ್ತಾರೋ ಅದೇ ರೀತಿ ಈ ಸಾಮಾಜಿಕ ಅಥವಾ ಸಿಂಬಾಲಿಕ್ ಸಾಂಕೇತಿಕ ಅಂತಕ್ರಿಯವಾದಿ ಅಂತ್ಯಕ್ರಿಯೆ ದೃಷ್ಟಿಕೋನ ಅದು ಒಳಗೊಂಡಿದೆ ಅಂತ ಇಲ್ಲಿ ಅರ್ಥೈಸಬಹುದು. ಹಾಗೆ ದಿ ಇಂಟರಾಕ್ಷನಿಸ್ಟ್ ಪರ್ಸ್ಪೆಕ್ಟಿವ್ in general invites the sociologist to ask specific kinds of questions. What kind of interaction are taking place between people? How do they understand and interpret what is happening to them? And why do they act toward others as they do? It means the interactionist perspective. ಅಂದ್ರೆ ಇಲ್ಲಿ ಅಂತಕ್ರಿಯಾತ್ಮಕ ದೃಷ್ಟಿಕೋನ ಅಂತಕ್ಕಂಥದ್ದು ಇನ್ ಜನರಲ್ ಇನ್ವೈಟ್ಸ್ ದಿ ಸೋಷಿಯಾಲಜಿಸ್ಟ್ ಅಂದ್ರೆ ಇವರು ಸಮಾಜಶಾಸ್ತ್ರಜ್ಞರನ್ನ ಈ ರೀತಿ ಒಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅವರು ಆಮಂತ್ರಿಸ್ತಾರೆ. ಫಾರ್ ಎಕ್ಸಾಂಪಲ್, ವಾಟ್ ಕೈಂಡ್ ಆಫ್ ಇಂಟರಾಕ್ಷನ್ ಆರ್ ಟೇಕಿಂಗ್ ಪ್ಲೇಸ್ ಬಿಟ್ವೀನ್ ಪೀಪಲ್ ಅಂದರೆ ಜನರ ಮಧ್ಯೆ ಯಾವ ರೀತಿಯ ಒಂದು ಅಂತಕ್ರಿಯೆಗಳು ನಡೀತಾ ಇದ್ದಾವೆ ಮತ್ತು ಹೌ ಡು ದೇ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಂಟರ್ಪ್ರಿಟ್ ವಾಟ್ ಈಸ್ ಹ್ಯಾಪನಿಂಗ್ ಟು ದೆಮ್ ಅಂದರೆ ತಾವು ತಮಗೆ ಅನುಭವ ಆಗ್ತಾ ಇರ್ತಕ್ಕಂಥದ್ದನ್ನು ಅವ್ರು ಹೇಗೆ ಅವರು ಅದನ್ನು ಅರ್ಥೈಸ್ಕೊಳ್ತಾರೆ ಅಂತಕ್ಕಂಥದ್ದು ಇವೆಲ್ಲ ಪ್ರಶ್ನೆಗಳನ್ನು ಕಂಡುಕೊಳ್ಳಿಕ್ಕೆ ಅಥವಾ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಈ ಅಂತಕ್ರಿಯೆ ದೃಷ್ಟಿಕೋನ ಪ್ರತಿಪಾದಕರು ಈ ಇತರ ಸಮಾಜಶಾಸ್ತ್ರಜ್ಞರನ್ನು ಆಹ್ವಾನಿಸೋದನ್ನು ನಾವಿಲ್ಲಿ ಕಾಣ್ಬೋದು. ಹಾಗೆ the interactionist perspective provides a very interesting insight into the basic mechanics of the everyday life. ಅಂದರೆ ಈ ಅಂತಕ್ರಿಯಾ ಒಂದು ದೃಷ್ಟಿಕೋನ ಪ್ರತಿಪಾದಕರು they provides a very interesting insight into the basic mechanism of the everyday life. ಅಂದರೆ ದಿನನಿತ್ಯದ ಜೀವನದಲ್ಲಿ ನಾವು ಅವನ್ನ ಹೇಗೆ ನಾವು ಕಾಣಬೇಕು ಅನ್ನೋದಕ್ಕೆ ಅವು ಅಂತಕ್ರಿಯೆ ದೃಷ್ಟಿಕೋನದವರು ಈ ಒಂದು ದೃಷ್ಟಿಕೋನವನ್ನು ನಮಗೆ ಕಲ್ಪಿಸ್ತಾರೆ. ಅಂದ್ರೆ ದಿನನಿತ್ಯ ಜೀವನವನ್ನು ಹೇಗೆ ಕಾಣಬೇಕು ಅಂತಕ್ಕಂಥದ್ದನ್ನ ಅವರು ತಿಳಿಸ್ಕೊಡ್ತಾರೆ. ಹಾಗೆ it has the advantage of revealing fundamental social processes that other perspectives normally ignore. ಇನ್ನು ಈ ಇಂಟರಾಕ್ಷನಿಸ್ಟ್ ಪರ್ಸ್ಪೆಕ್ಟಿವ್ ಅಂದ್ರೆ ಈ ಅಂತಕ್ರಿಯಾತ್ಮಕ ದೃಷ್ಟಿಕೋನದ ಒಂದು ವಿಮರ್ಶೆಗಳನ್ನು ನಾವು ನೋಡೋದಾದ್ರೆ ಇಲ್ಲಿ ಮೊದಲನೇದಾಗಿ ದಿಸ್ ಪರ್ಸ್ಪೆಕ್ಟಿವ್ ಇಸ್ ಆಲ್ಸೋ ಓಪನ್ ಟು ಕ್ರಿಟಿಸಿಸಮ್. ಹಾಗೆ ಇಟ್ ನೆಗ್ಲೆಕ್ಟ್ಸ್ ಲಾರ್ಜರ್ ಸೋಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಸೋಷಿಯಟಲ್ ಪ್ರೊಸೆಸ್ which have powerful effects on social interaction and on human personal experience. ಅಂದರೆ ಈ ಒಂದು ದೃಷ್ಟಿಕೋನದಲ್ಲಿ larger social institutions and societal process which have powerful effects ಅಂದರೆ ದೊಡ್ಡ ಮಟ್ಟದ ಸಾಮಾಜಿಕ ಸಂಸ್ಥೆಗಳು ಮತ್ತು ಸಾಮಾಜಿಕ ಪ್ರಕ್ರಿಯೆಗಳು ಇವು which have powerful effects on interaction ಅಂದರೆ ಅಂತಕ್ರಿಯೆಗಳ ಮೇಲೆ ಇವು ಬೀರ್ತಕ್ಕಂಥ ಪ್ರಭಾವಗಳನ್ನು ಇಲ್ಲಿ ಅವಲೋಕಿಸಲಾಗಿದೆ ಅಥವಾ ಕಡೆಗಣಿಸಲಾಗಿದೆ ಅಂತ ಇದನ್ನ ಇಲ್ಲಿ ವಿಮರ್ಶೆ ಮಾಡೋದನ್ನು ನಾವು ನೋಡಬಹುದು. ಹಾಗೆ ಈ ಮೂರು ಒಂದು ಅಂದರೆ ನಾವು ಈ ಸಮಾಜಶಾಸ್ತ್ರೀಯ ದೃಷ್ಟಿಕೋನದಲ್ಲಿ ನಾವು ಕಂಡಂತ ಅದು ಕಾರ್ಯಾತ್ಮಕ ದೃಷ್ಟಿಕೋನ ಇರ್ಬೋದು, ಹಾಗೆ ಸಂಘರ್ಷಾತ್ಮಕ ದೃಷ್ಟಿಕೋನ ಇರ್ಬೋದು, ಹಾಗೆ ಸಿಂಬಾಲಿಕ್ ಇಂಟರಾಕ್ಷನ್ ಸಾಂಕೇತಿಕ ಅಂತಕ್ರಿಯಾತ್ಮಕ ದೃಷ್ಟಿಕೋನ, ಈ ಮೂರನ್ನು ನಾವು ಇಲ್ಲಿ ಒಟ್ಟಾಗಿ ನಾವು ನೋಡಿದಾಗ these three perspectives represent three different kinds of understanding the same social reality or phenomenon. ಅಂದ್ರೆ ಒಂದೇ ತರಹದ ಸಾಮಾಜಿಕ ಒಂದು ಸನ್ನಿವೇಶಗಳನ್ನ ಈ ಮೂರು ವಿಧಾನಗಳು ಅಥವಾ ಮೂರು ದೃಷ್ಟಿಕೋನಗಳು ಭಿನ್ನ ಭಿನ್ನ ರೀತಿಯಲ್ಲಿ ಒಂದೇ ಸನ್ನಿವೇಶವನ್ನು ಕಾಣುವುದನ್ನು ನಾವು ಇಲ್ಲಿ ನೋಡಬಹುದು. ಹಾಗೆ each perspective starts from the different assumptions and asks different kinds of questions, and each viewpoint is therefore likely to produce different types of conclusions. Each perspective starts from different assumptions. ಅಂದ್ರೆ ನಾವು ಇಂಟರಾಕ್ಷನಿಸ್ಟ್ ಪರ್ಸ್ಪೆಕ್ಟಿವ್ ಇರ್ಬೋದು, ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಇರ್ಬೋದು, ಫಂಕ್ಷನಲ್ ಪರ್ಸ್ಪೆಕ್ಟಿವ್ ಇರ್ಬೋದು, ಈ ಮೂರನ್ನು ಕೂಡ ನಾವು ಇಂಟ್ರೊಡಕ್ಷನ್ ಅಲ್ಲೇ ನೋಡುವಾಗ ಹೇಳಿದೆ. ಅಂದ್ರೆ ಈ ಮೂರು ದೃಷ್ಟಿಕೋನಗಳು ಪ್ರಾರಂಭಗೊಳ್ಳುವುದು ವಿತ್ ಸಮ್ ಬೇಸಿಕ್ ಕ್ವಶನ್ಸ್. ಅಂದ್ರೆ ಒಂದು ಮೂಲತಃ ಕೆಲವು ಪ್ರಶ್ನೆಗಳನ್ನ ಇಟ್ಕೊಳ್ಳೋದ್ರ ಮೂಲಕ, ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಳ್ಳುವುದರ ಮೂಲಕ ಅವುಗಳ ಅಧ್ಯಯನ ಸ್ಟಾರ್ಟ್ ಆಗ್ತದ ಅಂತ. ಹಾಗೆ
ಈ ಮೂರು ದೃಷ್ಟಿಕೋನಗಳಲ್ಲಿ ಪ್ರಶ್ನೆಗಳು ಭಿನ್ನ ಭಿನ್ನವಾದಂತಹ ಪ್ರಶ್ನೆಗಳನ್ನು ಇದ್ರೂ ಕೂಡ ಅವು ಲೈಕ್ಲಿ ಟು ಪ್ರೊಡ್ಯೂಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕನ್ಕ್ಲೂಷನ್ಸ್. ಹಾಗೆ ಅವು ಅಧ್ಯಯನದಿಂದ ಬರ್ತಕ್ಕಂಥ ಪ್ರತಿಫಲ ಮಾತ್ರ ಮೂರು ದೃಷ್ಟಿಕೋನದ ಪ್ರತಿಫಲಗಳು ಭಿನ್ನವಾಗಿರ್ತವೆ ಅಂತ. ಹಾಗೆ ಫಂಕ್ಷನಲಿಸಮ್ ಪ್ರೈಮರ್ಲಿ ಫೋಕಸಸ್ ಆನ್ ಸೋಷಿಯಲ್ ಆರ್ಡರ್ ಆ್ಯಂಡ್ ಸ್ಟೆಬಿಲಿಟಿ. ಇಲ್ಲಿ ನಾವು ಕಾರ್ಯಾತ್ಮಕ ದೃಷ್ಟಿಕೋನದಲ್ಲಿ ನೋಡೋದಾದ್ರೆ ಅವು ಮುಖ್ಯವಾಗಿ ಸಮಾಜದಲ್ಲಿಯ ಒಂದು ಪ್ರಕ್ರಮ ಮತ್ತು ಸ್ಥಿರತೆಯ ಬಗ್ಗೆ ಅದು ಒತ್ತು ಕೊಟ್ಟು ನೋಡೋದನ್ನು ನಾವು ಕಾಣ್ಬೋದು. ಹಾಗೆ ಇಲ್ಲಿ ಕಾನ್ಫ್ಲಿಕ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಅಂದರೆ ಸಂಘರ್ಷಾತ್ಮಕ ದೃಷ್ಟಿಕೋನದಲ್ಲಿ ಇಟ್ ಫೋಕಸಸ್ ಆನ್ ಟೆನ್ಷನ್ ಆ್ಯಂಡ್ ಚೇಂಜ್. ಅಂದರೆ ಸಮಾಜದಲ್ಲಿ ಈ ಒಂದು ಸಂಘರ್ಷದಿಂದ ಉಂಟಾಗ್ತಕ್ಕಂಥ ಒತ್ತಡ ಹಾಗೆ ಸಂಘರ್ಷದಿಂದ ಉಂಟಾಗ್ತಕ್ಕಂಥ ಬದಲಾವಣೆಗಳ ಬಗ್ಗೆ ಅದು ಗಮನ ಹರಿಸೋದನ್ನು ಕಾಣ್ಬೋದು ಅಂತ. ಹಾಗೆ whereas in symbolic interactionism it focuses on ordinary experiences of everyday life. ಅಂದರೆ ಸಮಾಜದಲ್ಲಿ ಸಂಭವಿಸುವಂಥ ದಿನನಿತ್ಯದ ಜೀವನದಲ್ಲಿ ಸಂಭವಿಸುವಂಥ ಅನುಭವಗಳನ್ನು ಅಥವಾ ಸಾಮಾನ್ಯ ಥರದ ಅನುಭವಗಳ ಬಗ್ಗೆ ಅದು ಗಮನ ಹರಿಸುವುದನ್ನು ನಾವಿಲ್ಲಿ ಸಿಂಬಾಲಿಕ್ ಇಂಟರಾಕ್ಷನಿಸ್ಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಕಾಣ್ಬೋದು. ಹಾಗೆ ಈಚ್ ಆಫ್ ದ ಪರ್ಸ್ಪೆಕ್ಟಿವ್ಸ್ ಹ್ಯಾಸ್ ಎ ಪಾರ್ಟ್ ಟು ಪ್ಲೇ ಇನ್ ದಿ ಅನಾಲಿಸಿಸ್ ಆಫ್ ಸೊಸೈಟಿ. ಈ ಮೂರು ದೃಷ್ಟಿಕೋನಗಳು ಇವು ಸಮಾಜವನ್ನು ವಿಶ್ಲೇಷಿಸುವಲ್ಲಿ ಒಂದು ಮಹತ್ತರವಾದಂಥ ಒಂದು ಪಾತ್ರವನ್ನು ಇವು ಮೂರು ದೃಷ್ಟಿಕೋನಗಳು ಒಳಗೊಂಡಿರುವುದನ್ನು ನಾವಿಲ್ಲಿ ಕಾಣಬಹುದು. Finally, we can say that all these three perspectives can be applied to comprehend the social reality. ಅಂದರೆ ಈ ಸಾಮಾಜಿಕ ಸತ್ಯಾಂಶಗಳನ್ನು ಅಥವಾ ಸಾಮಾಜಿಕ ಸನ್ನಿವೇಶಗಳನ್ನು ಅರ್ಥೈಸಿಕೊಳ್ಳಲಿಕ್ಕೆ ಈ ಮೂರು ವಿಧಾನಗಳನ್ನು ಕೂಡ ನಾವು ಬಳಸಿ ನಾವು ಅಧ್ಯಯನ ಕೈಗೊಳ್ಳಬಹುದು. ಹಾಗೆ ಸೋಶಿಯಾಲಜಿ ಮೇಕ್ಸ್ ಯೂಸ್ ಆಫ್ ಆಲ್ ದ ತ್ರೀ ಪರ್ಸ್ಪೆಕ್ಟಿವ್ ಸಿನ್ಸ್ ಈಚ್ ಆಫರ್ಸ್ ಯುನೀಕ್ ಇನ್ಸೈಟ್ ಇನ್ ಟು ದ ಸೇಮ್ ಪ್ರಾಬ್ಲಮ್ ಬೀಯಿಂಗ್ ಸ್ಟಡಿ. ಅಂದರೆ ಈ ಸೋಶಿಯಾಲಜಿ ಮೇಕ್ಸ್ ಯೂಸ್ ಅಂದರೆ ಈ ಸಮಾಜಶಾಸ್ತ್ರದಲ್ಲಿ ನಾವು ಈ ಮೂರು ದೃಷ್ಟಿಕೋನಗಳನ್ನು ಬಳಸೋದನ್ನು ಅಥವಾ ಮೂರು ದೃಷ್ಟಿಕೋನಗಳನ್ನು ಬಳಸಿಕೊಂಡು ಈ ಸಮಾಜದಲ್ಲಿ ಸಂಭವಿಸುವಂತಹ ಒಂದು ಸನ್ನಿವೇಶಗಳನ್ನ ಅಥವಾ ಸಮಾಜವನ್ನು ಅಧ್ಯಯನ ಮಾಡಿ ನಾವು ಅಲ್ಲಿ ಸೇಮ್ ಅಂದರೆ ಒಂದೇ ಥರದ ಸಮಸ್ಯೆಗೆ ಬೇರೆ ಬೇರೆ ಪರಿಹಾರಗಳನ್ನು ಕಾರಣಗಳನ್ನು ಈ ಮೂರು ದೃಷ್ಟಿಕೋನಗಳಲ್ಲಿ ಕಂಡುಕೊಳ್ಳೋದನ್ನು ನಾವು ಕಾಣಬಹುದು. ಹಾಗೆ these perspectives overlap as their interests overlap. Okay. So with this brief explanation on symbolic interactionist perspective, I conclude my session on this. Thank you and